ನಾನು NS ಶ್ರೀನಿವಾಸ ಮೂರ್ತಿ, ಮಾಜಿ ಅಧ್ಯಕ್ಷ FKCCI. ನಾವೆಲ್ಲರೂ ಒಟ್ಟುಗೂಡಿ ಈ ಸಲ ಬೀದರ್ವರೆಗೆ ಬಂದು, ಬೀದರು ಬೆಂಗಳೂರಿಗೆ ಭಾಳ ಹತ್ರ ಇದೆ, ಹತ್ರ ಅಂದರೆ ಸುಮಾರು 650 ಕಿಲೋಮೀಟ್ರ್ ಇದೆ. ಇಷ್ಟು ದೂರದಲ್ಲಿ ಬಂದು ನಾವೊಂದು ಸ್ಪೆಷಲ್ ಮ್ಯಾನೇಜಿಂಗ್ ಕಂಪ್ನಿನ ಇಲ್ಲಿ ಆರ್ಗನೈಸ್ ಮಾಡಿದ್ದು ಭಾಳ ಸಂತೋಷ ನೀಡ್ತಾ ಇದೆ. ಯಾಕೆಂದರೆ FKCCI ಬಂದು ನಮ್ಮ ರಾಜ್ಯದ ಎಲ್ಲ 30 ಜಿಲ್ಲೆಗಳನ್ನು ಪ್ರತಿನಿಧಿಸುತ್ತೆ. ಹಾಗೂ ನಮ್ಮ ಒಂದು ಧ್ವನಿ ಏನಿದೆ ಅದು ಸಿದ್ದರಾಮಯ್ಯನವ್ರಿಗಾಗಲಿ DK ಶಿವಕುಮಾರ್ ಅವರಿಗೆ ಭಾಳ ಹತ್ತಿರದ್ದು. ಪ್ರತಿ ಬಜೆಟ್ನೊಳಗೂ FKCCIಗೆ ಫಸ್ಟ್ ಪ್ರಾಮಿನೆನ್ಸ್ ಕೊಟ್ಟು ಏನೇನು ಸಲಹೆ ಏನೇನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ಪ್ರಕಾರ ಅದನ್ನು ನಿಷ್ಠೆಯಿಂದ ಅನುಸರಣೆ ಮಾಡ್ತಾರೆ. ಹೀಗಾಗ್ಬಿಟ್ಟು FKCCIಗೆ ಒಂದು ಬಲ ಇದೆ. ಆ ಬಲನ ಇವಾಗ ನಾವು ಬೀದರ್ಗೆ ಕರ್ಕೊಂಡು ಬಂದಿದ್ದೇವೆ. ಹಾಗೂ ಇಲ್ಲಿ ಮಾನ್ಯ ಮಂತ್ರಿಗಳು ಕೂಡ ಅದೇ ಪ್ರಕಾರ ಹೇಳಿದ್ದಾರೆ, ನಾವು ಹೇಳಿದ್ದೇವೆ. ಹೀಗಾಗ್ಬಿಟ್ಟು ಬೀದರು ಖಂಡಿತವಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪಡೆಯುತ್ತೆ ಇಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ನಮಸ್ಕಾರ ಸರ್. ಮತ್ತು ಹೌದು, ಇಲ್ಲ ಇದು ಪ್ರಥಮ, ಇದು ಲಾಸ್ಟ್ ಅಲ್ಲ, ಇದೇ ಪ್ರಥಮ. ಇನ್ನು ಪ್ರತಿಯೊಂದಕ್ಕೂ ನಾವು ಖಂಡಿತವಾಗಿ, ಯಾಕೆಂದ್ರೆ ನಮ್ಮ ಶೆಟ್ಕಾರೆಲ್ಲ ನಮಗೆ ಭಾಳ ಶಾಸ್ತ್ರಿ ಆಗಲಿ ಶೆಟ್ಕಾರ್ ಆಗಲಿ ಎಲ್ಲರೂ ನಮಗೆ ಪರಿಚಯ ಇರೋರು. ಸೊ ಹಾಗಾಗ್ಬಿಟ್ಟು ಇಂಡಸ್ಟ್ರಿಯಲಿಸ್ಟ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು. ಇಲ್ಲಿ ಏನಾಗ್ತಾಯಿದೆ ಅಂದರೆ ಬೀದರ್ಗೆ ಹೈದರಾಬಾದಿಂದ ಇಂಡಸ್ಟ್ರಿಯಲಿಸ್ಟ್ ಬಂದುಬಿಡ್ತಾರೆ, ಬೆಂಗಳೂರಿಂದ ಬರೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗ್ಬಿಟ್ಟು ಬೆಂಗಳೂರಿನವರು ಇಲ್ಲಿ ಬರಬೇಕು. ಯಾಕೆಂದರೆ ಬೆಂಗಳೂರು ಬೀದರು ಕರ್ನಾಟಕದ 2 ಭಾಗಗಳು. ಅದು ಹೈದರಾಬಾದ್ನವ್ರು ಬಂದು ಇಲ್ಲಿ ಉಪಯೋಗ ಪಡ್ಕೋಬಾರ್ದು, ಬೆಂಗಳೂರಿನವ್ರು ಬಂದು ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೇವೆ. ಅದೇ ಪ್ರಕಾರ ನಡೆಯುತ್ತೆ ಸರ್. ಇನ್ಮೇಲೆ ಎಲ್ಲ ರೀತಿ ನಡೆಯುತ್ತೆ ಸರ್. ಬೀದರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಏನೇ ಒಂದು ಅಭಿವೃದ್ಧಿ ಆದರೂ ಉದ್ಯೋಗಕ್ಕೋಸ್ಕರ ಏನಾದರೂ ಬಡ ಕಾರ್ಮಿಕ ಹುಡುಗರಿಗಾಗಲಿ. ಹೌದು ಸರ್, ಇದು ಅಲ್ಲಲ್ಲ, ಇದು ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ರು ಬೀದರ್ ಯಾವ್ಯಾವ್ದ್ರೊಳಗೆ ಮುಂದೆ ಇದೆ, ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಉದ್ಯೋಗಗಳಿಂದನೇ ಹೋಗಬೇಕು. ಮತ್ತು ಇಲ್ಲಿ ಪ್ರವಾಸಿ ತಾಣಗಳು ಭಾಳ ಚೆನ್ನಾಗಿದೆ. ಯಾಕೆಂದರೆ ಬೆಳಗ್ಗೆಯಿಂದ ನಾವು ನೋಡಿದ್ವಿ, ಆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಪಾಪನಾಶ ಇರ್ಬೋದು, ಕೋಟೆ ಇರ್ಬೋದು, ಮತ್ತು ಸಿಖ್ಗಳದ್ದು ಒಂದು ಇದಿರ್ಬೋದು, ಎಲ್ಲ ಕಡೆಯೂ ಅಷ್ಟು ಕೆಲಸ ಇದೆ. ಬಟ್ ಏನಂದರೆ ಇದು ಎಕ್ಸ್ಪೋಸ್ ಆಗಿಲ್ಲ. ಎಕ್ಸ್ಪೋಸ್ ಮಾಡೋದು ನಮ್ಮ ಕೆಲಸ. ನಾವು ಎಲ್ಲನೂ ಪ್ರತಿಯೊಬ್ಬರು ತೋರಿಸಿದರೆ ಆಟೋಮೆಟಿಕ್ಕಾಗಿ ಪ್ರವಾಸಿಗಳು ಇಲ್ಲಿಗೆ ಬರ್ತಾರೆ. ಪ್ರವಾಸೋದ್ಯಮನೂ ಭಾಳ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ಸರ್. ನಾನು NS ಶ್ರೀನಿವಾಸ ಮೂರ್ತಿ, ಮಾಜಿ ಅಧ್ಯಕ್ಷ FKCCI ಬೆಂಗಳೂರು. ಓಕೆ.